everyone, this is Anusha and welcome to my channel. It's quite early in the morning and I'm super duper fresh and ready like this. ಮೇಲ್ಗಡೆ ಮನೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಕೊನೆಗೆ ಲಗೇಜ್ ಅದು ಏನಿತ್ತು ಅದೆಲ್ಲ ಎತ್ಕೊಂಡು ಬಂದು ಕೆಳಗಡೆ ಬೇಸ್ಮೆಂಟಲ್ಲಿ ನೆನಪಾಗ್ತಿದೆ ನಾನು ಸ್ಟಾರ್ಟ್ ಮಾಡಲಿಲ್ಲ ಅಂತ. ಸೊ ಐ ಥಾಟ್ ಓಕೆ ಎನಿಹೌ ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ ಅಂತ. ಇಟ್ಸ್ 7 o'clock ಆ್ಯಂಡ್ ವಿ ಆರ್ ಲಿವಿಂಗ್ ಫಾರ್ ಚಿಕ್ಕಮಂಗ್ಳೂರು. ನಮ್ಮೂರಲ್ಲಿ ನಮ್ಮ ರಿಲೇಷನ್ ಒಬ್ರದ್ದು ಮದುವೆ ಇದೆ. ಸೊ ಐ ವಾಂಟ್ ಟು ಅಟೆಂಡ್ ಇಟ್. ನಮ್ಮಮ್ಮ ಅಟೆಂಡ್ ಮಾಡಿದಿದ್ರೆ ನಾನು ಇದಿರ್ತಿರ್ಲಿಲ್ಲ. ಸೊ ನಮ್ಮಮ್ಮ ಅಟೆಂಡ್ ಮಾಡ್ತಿರೋ ಕಾರಣ ಅಂದರೆ ಫ್ಯಾಮಿಲಿಲಿ ಒಬ್ಬರಾರು ಹೋಗಬೇಕು ಅಂತ ನಾನು ಹೋಗ್ತಾ ಇದ್ದೀನಿ ಆ್ಯಂಡ್ ಎಲ್ಲರೂ ಹೊರಡ್ತಾ ಇದ್ದೀವಿ. ಮಂಡ್ಯದಿಂದ ಶರದಿ ಫ್ಯಾಮಿಲಿ, ಇಲ್ಲಿ ಸಾನ್ವಿ, ಸ್ಕಂದ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಆ್ಯಂಡ್ ಪ್ರೀತಮ್ ಇಸ್ ನಾಟ್ ಜಾಯ್ನಿಂಗ್ ಮೀ. ಅವನೇ ನನಗೆ ಇವಾಗ ಡ್ರಾಪ್ ಮಾಡ್ತಾನೆ. ಅದಕ್ಕೆ ನಾನು ಇವಾಗ ಸಾನ್ವಿ ಅವ್ರನ್ನ ಕ್ಯಾಚ್ ಮಾಡಬೇಕು. ಅವ್ರ ಜೊತೆ ಐ ವಾಂಟ್ ಟು ರೀಚ್ ನಮ್ಮೂರು ಆ್ಯಂಡ್ ಅವ್ರ ಜೊತೆ ಐ ವಿಲ್ ಕಮ್ ಬ್ಯಾಕ್. ಸೊ 3 days ಏನು ಇವೆಂಟ್ಸ್ ಮುಗಿಸ್ಕೊಂಡು. ಸೊ ಇವೆಂಟೆಲ್ಲ ನಾನು ಬ್ಲಾಗ್ ಮಾಡ್ತೀನಿ ಅಲ್ವಾ ನಂಗೆ ಗೊತ್ತಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಮಾಡಲ್ಲ. ನನ್ನ ಫಿಟ್ಸ್ ಆಗಿರ್ಬೋದು ಆ್ಯಂಡ್ ಆಲ್ ದಟ್ ಮೂಮೆಂಟ್ಸ್ನ ಜಸ್ಟ್ ರ್ಯಾಂಡಮ್ ವ್ಲಾಗಾಗಿ ಸ್ಟಾರ್ಟ್ ಮಾಡೋಣ ಅಂತ. ನೀವು ನಾನು 3 daysಗೆ ಬಂದುಬಿಡಬೇಕು. ಮಿಕ್ದವರೆಲ್ಲ ಅಲ್ಲೇ ಸ್ಟೇ ಆಗ್ತಾರೆ ಬಿಕಾಸ್ ಅಫ್ಕೋರ್ಸ್ ಎಲ್ರಿಗೂ ನೇಟಿವ್ ಅಲ್ವಾ. ದೇ ವಾಂಟ್ ಸ್ಟೇ ಫಾರ್ ಸಮ್ ಡೇಸ್ ಬಿಕಾಸ್ ಸಮ್ಮರ್ ವೆಕೇಷನ್. ನಾನು ಕೂಡ ನನಗೆ ಆರ್ಡರ್ಸ್ ಎಲ್ಲ ಇಲ್ಲ ಅಂದರೆ ನಾನು ಸ್ಟೇ ಆಗ್ತಿದ್ದೆ ಬಿಕಾಸ್ ಇದನ್ನು ಮುಗಿಸ್ಕೊಂಡು ಬಂದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಐ ಹ್ಯಾವ್ 2 days ಆರ್ಡರು. ಸೊ ಅದಕ್ಕೆ ಐ ಆಮ್ ರೆಡಿ ಲೈಕ್ ದಿಸ್. ನೋಡಿರ್ಬೋದು ವಿಂಕರ್ ವಾಸಲ್ಲಿ ಐ ಗಾಟ್ ದಿಸ್ ಟಾಪ್ ಆ್ಯಂಡ್ ರೀಸೆಂಟ್ಲಿ ಐ ವೆಂಟ್ ಫಾರ್ ಸ್ಟೈಲ್ ಯೂನಿಯನ್ ಬಿಕಾಸ್ ನನಗೆ ಕಾಟನ್ ಅಥವಾ ಈ ಥರ ಈಸಿ ಬ್ರೀಸಿ ಆಗಿರೋ ಫಿಟ್ಸ್ ಬೇಕಿತ್ತು ಫಾರ್ ಸಮ್ಮರ್. ಅದಕ್ಕೆ ಐ ಗಾಟ್ ದಿಸ್ ಪ್ಯಾಂಟ್ ಫ್ರಮ್ ಸ್ಟೈಲ್ ಯೂನಿಯನ್ ಆ್ಯಂಡ್ ದಿಸ್ ಇಸ್ ಹೌ ಐ ಆಮ್ ರೆಡಿ. ಯಾಕಮ್ ಲೆಟ್ಸ್ ಗೋ. ಈಗ 5 hours ಟ್ರಾವೆಲ್ ನೆನೆಸ್ಕೊಂಡ್ರೆ ನಾವು ಚಿಕ್ಕಮಂಗ್ಳೂರು ಬೇಲೂರು ರೀಚ್ ಆಗೋಷ್ಟರಲ್ಲಿ ವಿ ನೀಡ್ 4 to 5 hours. ಹೆಂಗೆ ಟ್ರಾವೆಲ್ ಮಾಡ್ತೀನಿ ಬಿಸಿಲಲ್ಲಿ ಐ ಡೋಂಟ್ ನೋ. ಯಸ್ ನೌ ಲೆಟ್ಸ್ ಗೋ. We have reached ಹಾಸನ್ ಬಟ್ ಸೀರಿಯಸ್ ಆಗಿ ಆಗ್ತಾನೆ ಇಲ್ಲ ನನಗೂ. ಶರದಿ ಈ ಕಾರ್ ಶಿಫ್ಟ್ ಆದ್ಲು ತೇಜು ಅವ್ರ ಜೊತೆ. ಸಾನ್ವಿ ಅಲ್ಲಿ ಇನ್ನೊಂದು ಕಡೆ ಇದ್ದಾಳೆ. ಸೊ ಅದಕ್ಕೆ ಆ್ಯಂಡ್ ತೇಜು ಶರದಿ ಅವ್ರ ಕಾರಲ್ಲಿ ಹೋದ್ಲು. ಸೊ ನಾನು ಶರದಿ ಒಳ್ಳೆ ನಿದ್ದೆ ತೊಗೊಂಡಿದ್ದೀವಿ. ಸೊ ಈಗ ನಿದ್ದೆ ಮಾಡಿದ್ರಿಂದ ಒಂದು ಸ್ವಲ್ಪ ನಂಗೆ ಫ್ರೆಶ್ ಅನಿಸ್ತಿದೆ. ನಂಗೆ ಯಾಕೋ ನೆನ್ನೆ ನೈಟ್ ಪ್ರಾಪರಾಗಿ ನಿದ್ದೆ ಇರಲಿಲ್ಲ. ಮಾರ್ನಿಂಗು ಬೇಗ ಇದ್ದೆಲ್ಲ ರೆಡಿ ಆಗಿದ್ದು. ಬಟ್ ಹಾಸನ್ ಬಂದಿದ್ದೀವಿ. ನಮ್ಮ ಮಂಡ್ಯ ಥರ ಬಿಸಿಲಿದೆ ಹಾಸನಲ್ಲಿ ಆ್ಯಂಡ್ ನಮ್ಗೆ ಆಗ್ತಾಯಿಲ್ಲ. ಇನ್ನು ಅಲ್ಲಿ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಬೇಕಲ್ಲ, ಆಗಲ್ಲ. ಫಂಕ್ಷನ್ ಅಟೆಂಡ್ ಮಾಡಿ ದಾರಿ ಸಾಕ್ತಾನೆ ಇಲ್ಲ. ಆಮೇಲೆ ಅಲ್ಲಿಂದ ಮತ್ತೆ ಊರಿಗೆ ಹೋಗಿ ಅಲ್ಲಿ ಸ್ಟೇ ಆಗಿ ಮತ್ತೆ ನಾಳೆ ಎಷ್ಟೊತ್ತಿಗೆ, ನಾಳೆ ಅರ್ಲಿ ಮಾರ್ನಿಂಗ್ ಮತ್ತೆ ಮದುವೆಗೆ ಬರ್ಬೇಕು ಅಲ್ಲಿಂದ ರೆಡಿಯಾಗಿ ಊರಿಂದ. ಆಮೇಲೆ ಮತ್ತೆ ಅಗೇನ್ ನಾಡಿದ್ದು ಅದೇ ಥರ ಸೇಮ್ ಊಟಕ್ಕೆ 3 ದಿನ ಸೇಮ್ ಪ್ರೊಸೀಜರ್. ಊಟಕ್ಕೆ ಬೆಳಗ್ಗೆನಾ ಗೊತ್ತಿಲ್ಲ. ಊಟ ಬೆಳಗ್ಗೆ ಇರುತ್ತಾ ಊಟ ಅಂದ್ರೆ ಏನು? ಮಧ್ಯಾಹ್ನ ಅಥವಾ ರಾತ್ರಿನೇ ಇರಬೇಕು ಬೀಗರು. 3 days. ಇದೇನಂದ್ರೆ ನಮ್ಗೆ ವೆದರ್ ಈ ಥರ ಇಲ್ಲ ಅಂದಿದ್ರೆ ಚೆನ್ನಾಗಿ ಅನಿಸ್ತಾ ಇತ್ತು. ಇಷ್ಟು ಬಿಸಿಲು ಇದ್ದಿದ್ರೆ ಅಥವಾ ರೈನಿ ಇದ್ದಿದ್ರು ಫೈನ್. ಬಟ್ ಇಷ್ಟು ಬಿಸಿಲಿರೋದ್ರಿಂದ ನಮಗೆ ಇನ್ನೂ 11 o'clock ನಮಗೆ ಮಧ್ಯಾಹ್ನ 2 ಗಂಟೆ ಅನ್ನಿಸ್ತಾ ಇದೆ. ಚಿಕ್ಕಪ್ಪ ಮಿರಿಂಡಾ, ಸಾನ್ವಿ ಹೆಸರು ಮಿರಿಂಡಾ. ವಿ ರೀಚ್ಡ್ ಹೋಮ್. ಸೊ ಲೇಟ್ ಆಯಿತು ನಮ್ಗೆ. ಅಲ್ಲಿ ಮೂಡಿಗೆರೆಯಲ್ಲಿ ಒಂದು ಸ್ಟಾಪು ಆ ಥರ ಎಲ್ಲ ಬರೋಷ್ಟರಲ್ಲಿ ಆ್ಯಂಡ್ ಎಲ್ಲ ಫುಡ್ ಪ್ರಿಪೇರ್ ಮಾಡ್ತಿದ್ದಾರೆ. ಆ್ಯಂಡ್ ಯು ಗೈಸ್ ಇಲ್ಲಿ ಬಿಸಿಲಿದೆ. ಮಾರ್ನಿಂಗ್ ಮಧ್ಯಾಹ್ನ ಎಲ್ಲ ನಮಗೂ ಸೆಕೆ ಇತ್ತು. ಬಟ್ ಬ್ಯಾಂಗ್ಳೂರು ಮಂಡ್ಯದಷ್ಟಿಲ್ಲ. ಅಟ್ ದ ಸೇಮ್ ಟೈಮ್ ಇವಾಗ ಚಳಿ ಇದೆ, ತಣ್ಣಗಿದೆ, ಯಾವ ಫ್ಯಾನೇ ಬೇಡ, ಅಷ್ಟು ಚಳಿ ಆಗ್ತಿದೆ. ಆ್ಯಂಡ್ ಇನ್ನೊಂದು ತೋರಿಸ್ಬೇಕು ನಾನು, ಗೊತ್ತಿಲ್ಲ ಕ್ಯಾಮ್ರಾ ಪಿಕ್ ಮಾಡ್ತಿದೆಯಾ ಇಲ್ವಾ, ಎಷ್ಟು ಸ್ಟಾರ್ಸ್ ಇದೆ ಗೊತ್ತಾ ಇಲ್ಲಿ. ಅದೆಲ್ಲ ಕಾಣ್ತಿರೋದೆಲ್ಲ ಅಷ್ಟು ಸ್ಟಾರ್ಸು ಎಷ್ಟಿದೆ ಅಂದರೆ ಇವಾಗ ಬೆಂಗಳೂರಲ್ಲಂತೂ ಕಾಣೋದೇ ಇಲ್ಲ. ಹೌದು, ಫ್ಲ್ಯಾಶ್ ಹಾಕ್ತೀನಿ ಇರು, ಕಾಣುತ್ತಾ ನೋಡೋಣ. ಇಲ್ಲ, ಲೈಟ್ ಮಾಡಿ ಕಾಣಿಸ್ಬೋದು. ಇದನ್ನೆಲ್ಲ ಇದ್ರಲ್ಲೂ ಕಾಣ್ತಾ ಇಲ್ಲ. ಬಟ್ ಎಷ್ಟಿದೆ ಅಂದರೆ ಲೈಕ್ ಒಂದು ರಾಶಿ ಸ್ಟಾರ್ಸ್ ಇದೆ, ಅಷ್ಟಿದೆ ಅಲ್ಲಿ. ನೋಡಿ ಅದೆಲ್ಲ ಒಂದೊಂದೆಲ್ಲೋ ನಿಮ್ಗೆ ಸ್ವಲ್ಪ ಸ್ಪಾರ್ಕ್ ಆಗ್ತಿರೋದು ಕಾಣ್ತಿರ್ಬೋದು. ತುಂಬಾಗಿದೆ ಇಲ್ಲಿ ನೋಡ್ರಿ. ಶರದಿ ಸಾನ್ವಿ ಸ್ಟಾರ್ಸ್ ಎಲ್ಲಿದೆ ಅಂತ ಸಿಗಲ್ಲ, ಪೊಲ್ಯೂಷನ್ ಅಲ್ವಾ ಗ್ಲೋಬಲ್. ಹೌದು. ಆಮೇಲೆ ಇಲ್ಲಿ ಎಷ್ಟು ತಣ್ಣಗಿದೆ. ವೈ ಬಿಕಾಸ್ ಅಂದರೆ ಅಫ್ಕೋರ್ಸ್ ಎಲ್ಲೇ ನೀವು ಕಣ್ಣ ಹಾಸಿದ್ರು ಗ್ರೀನರಿ, ಅಷ್ಟು ಗ್ರೀನರಿ ಇದೆ. ಹಾಗಾಗಿ ಎಲ್ಲ ಕಡೆ ಗ್ರೀನೇ ಇರೋದು. ಸೊ ಹಂಗಾಗಿ ಹಂಗಿದೆ. ಆ್ಯಂಡ್ ಸ್ಟಾರ್ಸ್ ಅಂತೂ ಐ ಆಮ್ ಲೈಕ್ ಮೆಸ್ಮರೈಸ್ಡ್ ಸೀಯಿಂಗ್ ದ ಸ್ಟಾರ್ಸ್. ತುಂಬ ಚೆನ್ನಾಗಿದೆ. ನಾನು ಎಷ್ಟೋ ವರ್ಷ ಅನ್ಸುತ್ತೆ ಅಥವಾ ನನ್ನ ಲೈಫಲ್ಲಿ ನೋಡಿತಾ ಇರೋದೇ ಈಗ
ಅಷ್ಟು ಸ್ಟಾರ್ಸ್ ಇದ್ದಾವೆ, ಗ್ಯಾಪ್ಸೇ ಇಲ್ಲ, ಹಿಂಗೆ 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 ಫುಲ್ಲು ಎಲ್ಲಿ ಜಾಗ ಇಲ್ಲ ಅಂತ ಅಷ್ಟು ಸ್ಟಾರ್ಸ್ ಇದೆ. ಲಿಟ್ರಲಿ ನಾವು ಎಲ್ಲರೂ ಶಾಕ್ ಆಗಿದ್ದೀವಿ, ಇಷ್ಟು ಸ್ಟಾರ್ಸ್ ನೋಡಿದ್ವಿ. ಶರದಿ ಸಾನ್ವಿನೂ ನೋಡಿಲ್ಲ, ಸ್ಕಂದನೂ ನೋಡಿಲ್ಲ. ಹಂಗೆ ಒಂಥರ ಹೆಂಗೆ ಫೀಲ್ ಆಗ್ತಿದೆ ಅಂದರೆ, ಈಗ ಅರೋಮಾ ಲೈಟ್ಸ್ ಅರೋರಾ ಲೈಟ್ಸ್ ವಾಟ್ ಎವರ್ ಅದನ್ನ ನೋಡೋಕ್ಕೆ ಹೋಗ್ತಾರಲ್ಲ, ಇವಾಗ ಅನಿಸ್ತಿದೆ ವಾವ್ ಅವ್ರಿಗೆಲ್ಲ ಹೆಂಗೆ ಅನಿಸಿರ್ಬೋದು ಅಂತ. ಬಿಕಾಸ್ ನಮ್ಗೆ ಸ್ಟಾರ್ಸ್ ನೋಡೇ ಅಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ನಾವು ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ ಅಂತ ಎಲ್ಲ ನೋಡಿ, ಅಲ್ಲಿ ಎಲ್ಲ ಶರದಿ ಎಲ್ಲ ಟ್ರೈ ಮಾಡ್ತಿದ್ದಾಳೆ ಶರದಿ. ಎಲ್ಲರೂ ಐಫೋನ್ ಎಲ್ಲರೂ ಕ್ಯಾಪ್ಚರ್ ಮಾಡೋಕ್ಕಾಗುತ್ತಾ ಅಂತ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮಾರ್ನಿಂಗ್ ನಾಳೆ ಬಂದುಬಿಟ್ಟು ಮ್ಯಾರೇಜ್ ಇದೆ, ದ ಮೇನ್ ಡೇ. ಸೊ ಟುಮಾರೋ ವಿಲ್ ಗೆಟ್ ರೆಡಿ ಆ್ಯಂಡ್ ವಿಲ್ ಲೀವ್. ಫಿಟ್ ಚೆಕ್ ತೋರಿಸ್ತೀನಿ. ನಾನು ಆಲ್ರೆಡಿ ಆ ಲುಕ್ ಕ್ರಿಯೇಟ್ ಮಾಡಿದ್ದೀನಿ. ಆ ಸಾರಿಗೆ ನಾನು ನಾಳೆ ಹಾಕ್ಕೊತಾರ ಸಾರಿದು ಒಂದು ಲುಕ್ ಕ್ರಿಯೇಟ್ ಮಾಡಿ ವಿಡಿಯೋ ಇಷ್ಟರಲ್ಲಿ ಆಲ್ರೆಡಿ ನೋಡಿರ್ತೀರ. ಸೊ ಇಲ್ಲಾಂದರೆ ಇಲ್ಲ ಎಲ್ಲರೂ ನಾನು ಬಿಡ್ತೀನಿ. ಯು ಕ್ಯಾನ್ ಚೆಕ್ ದಟ್ ವಿಡಿಯೋ. ಆ ಲುಕ್ ಹೆಂಗೆ ಬಂದಿದೆ ನಂದು ಸಾರಿ ತೋರಿಸೋದ್ನಲ್ಲ. ನಾಳೆ ಹಾಕ್ತಿರಲ್ಲ ಸಾರಿ ಹಾಕೋತೀನಿ, ಬಟ್ ಅಷ್ಟು ಬೋಲ್ಡ್ ಐಸ್ ಮಾಡಲ್ಲ. ಬಟ್ ಹೆಂಗೆ ಬಂದಿದೆ ಲುಕ್ ಅದು ಇವರಿಬ್ರಿಗೆ ನಾನು ತೋರಿಸಿರೋದು. ಆ್ಯಂಡ್ ನಮ್ಮ ಅಕ್ಕಂದಿರಿಗೂ ತೋರಿಸಿಲ್ಲ ಸಾರಿ ಬ್ಲೌಸ್ ಏನು, ನನ್ನ ಅಕ್ಕಂದಿರಿಗೂ ತೋರಿಸಿಲ್ಲ. ನಾಳೆನೇ ಅವ್ರು ನೋಡೋದು. ಬಟ್ ಆಲ್ರೆಡಿ ನಾನು ಲುಕ್ ಎಲ್ಲ ಕ್ರಿಯೇಟ್ ಮಾಡಿ ಹಾಕಿರ್ತೀನಿ ಆಲ್ರೆಡಿ. ಈ ವಿಡಿಯೋ ಬರೋಷ್ಟರಲ್ಲಿ ನೀವೆಲ್ಲರೂ ನೋಡಿರ್ತೀರ. ಬನ್ನಿ ಹೋಗೋಣ. ನನಗಂತೂ ಇವತ್ತು ಫುಲ್ ಆರಾಮು. ನಾನು ಏನೂ ಪ್ರಿಪೇರ್ ಮಾಡ್ತಾ ಇಲ್ಲ, ನಮ್ಮ ಅಕ್ಕಂದಿರು ಮಾಡ್ತಾ ಇರೋದು ಒಂದು. ಇನ್ನೊಂದು ನಮ್ಮ ಫೇವ್ರೆಟ್ ಡಿಶ್ ರೆಡಿ ಆಗ್ತಾ ಇದೆ. ಎಸ್, ನಾನಂತೂ ಅವತ್ತು ಊರಿಗೆ ಬಂದಾಗ ತಿಂದೋಳು, ಅದಾದ್ಮೇಲೆ ಅಲ್ಲಿ ಬಿಟ್ಟಿದ್ದೇನೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಬೇಗ ಪ್ರಿಪೇರ್ ಮಾಡಿ ಅಂತ. ಇವಾಗ ತಿಂದ್ಬಿಟ್ಟು ಮಲ್ಕೋಬೇಕು. ಬೆಳಗ್ಗೆ ಬೇಗ ಹೇಳ್ಬೇಕು ಸ್ವಾಮೀಶ್ವರದಿ, 5-6 ಗಂಟೆಗೆ ಎದ್ದೇಳ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ 7 ಅಂತೆ. ಎದ್ದು ಹೋಗ್ಬೇಕಲ್ಲಿ. ಎಲ್ಲರೂ ರೆಡಿ, ಸ್ನಾನ ಆಗಾದ್ಮೇಲೆ ನಾನು ಸ್ನಾನ ಮಾಡಕ್ಕೆ. ಲುಕ್ ಎಟ್ ಮೈ ಪ್ಲೇಟ್ ವರ್ಸಸ್ ಶರದಿದು ಚಿಕನ್ ಊಟ. ನಮಗೆ ಚಿಕನ್ ಇದೆ, ಪೋರ್ಕ್ ಇದೆ, ಬಟ್ ನಾನು ಪೋರ್ಕ್ ಇದ್ದಾಗ ಚಿಕನ್ ತಿನ್ನಲ್ಲ. ಆ್ಯಂಡ್ ಸಕ್ಕದಾಗಿ ಬಂದಿದೆ ನನ್ನ ಫೇವ್ರೆಟ್. ನಾನು ಲಿಟ್ರಲಿ ಆಚೆ ಅದೆಲ್ಲ ತಿನ್ನಲ್ಲ, ನಾನು ಊರಿಗೆ ಬಂದರೆ ಮಾತ್ರನೇ ತಿನ್ನೋದು. ಆ್ಯಂಡ್ ನಾನು ತಿಂದು ಮದುವೆ ಆದಾಗಿಂದ ಊರಿಗೆ ಬಂದಿರಲಿಲ್ಲ 2 ಇಯರ್ಸು. ಲಾಸ್ಟ್ ಟೈಮ್ ಬಂದು ನಾನು ಆವಾಗಲೇ ತಿಂದಿದ್ದು. ಸೊ ಅದು ಬಿಟ್ಟರೆ ಈಗಲೇ ತಿಂತಾ ಇರೋದು. ಸೊ ಗುಡ್. ಮಾರ್ನಿಂಗ್ ಯು ಗೈಸ್, ಲಿಟ್ರಲಿ ರಾತ್ರಿ ನಡಗಿದ್ದೀವಿ. ಅಂದರೆ ಅಷ್ಟು ಚಳಿ. ನಾವು ಸ್ವೆಟರ್ ಪುಲ್ಲೋವರ್ ಏನೂ ಕ್ಯಾರಿ ಮಾಡಿಲ್ಲ, ಬಿಕಾಸ್ ತುಂಬ ಬಿಸಿಲಿತ್ತಲ್ಲ ಬ್ಯಾಂಗ್ಳೂರು ಮಂಡ್ಯ ಎಲ್ಲ. ಸೊ ಇಲ್ಲೂ ಸ್ವಲ್ಪ ಮಾಡ್ರೇಟಾಗಿರುತ್ತೆ ಅಂತ, ಬಟ್ ಸಖತ್ ಚಳಿ ಇತ್ತು. ಆ್ಯಂಡ್ ನಾನು ಎದ್ದಿರೋದು 8 ಗಂಟೆಗೆ. ಬೇಗ ಎದ್ದೇಳಬೇಕಿತ್ತು, ಬಟ್ ಆಗಲಿಲ್ಲ ನನ್ನ ಕೈಲಿ ಅಷ್ಟು ಚಳಿ ಮಧ್ಯೆ ಎದ್ದೇಳೋಕ್ಕೆ. ಆ್ಯಂಡ್ ಯು ಗೈಸ್ 8 ಗಂಟೆಗೆ ಎದ್ರು ಎಷ್ಟು ಮಿಸ್ಟ್ ಇದೆ ಗೊತ್ತಾ? ಇದೆಲ್ಲ ಮಿಸ್ಟು, ಇದೆಲ್ಲ ಕಾಣುತ್ತೆ ಆ್ಯಕ್ಚುಲಿ. ಫುಲ್ ಮಿಸ್ಟಲ್ಲಿ ಕವರ್ ಆಗಿದೆ. ಇವಾಗ ಸ್ವಲ್ಪ ಸೂರ್ಯ ಬರ್ತಾ ಇದ್ದಾನೆ. ಸೊ ಇಷ್ಟೋ ತನಕ ಇನ್ನೂ ಮನೆ ಹತ್ರ ಇಲ್ಲಿ ತನಕ ಎಲ್ಲ ಮಿಸ್ಟ್ ಕವರ್ ಆಗಿತ್ತಂತೆ. ಲೈಕ್ ಐ ಆಮ್ ತೋ ಶಾಕ್, ಬಿಕಾಸ್ ಲಾಸ್ಟ್ ಟೈಮ್ ಬಂದಾಗ ವಿ ಕೇಮ್ ಲಾಸ್ಟ್ ಅಥವಾ 2 months ಬ್ಯಾಕ್ ಏನೋ. ಸೊ ಅವಾಗ ಸ್ವಲ್ಪ ಚಳಿಗಾಲ, ಆವಾಗಲೇ ನಮ್ಗೆ ಇಷ್ಟೊಂದೇನೋ ಚಳಿ ಇರಲಿಲ್ಲ. ಬಟ್ ಖುಷಿ ಆಗ್ತಿದೆ. 8 ಗಂಟೆಲಿ ಬೆಂಗಳೂರು ಮಂಡ್ಯದಲ್ಲಿ ಬಿಸಿಲು ಲೈಕ್ ಲಿಟ್ರಲಿ 10-11 ಗಂಟೆ ಬಿಸಿಲು ಥರ ಹೊಡಿತಾ ಇರುತ್ತೆ ಇವಾಗ ಸಮ್ಮರ್ಗೆ. ಬಟ್ ಇಲ್ಲಿ ಹಿಂಗಿರೋದು ವಿ ಡಿಡ್ಂಟ್ ಎಕ್ಸ್ಪೆಕ್ಟ್ ಆ್ಯಂಡ್ ಇಟ್ ವಾಸ್ ಫೀಲಿಂಗ್ ಗುಡ್. ಐ ಆಮ್ ಟು ಹ್ಯಾಪಿ. ಕಾಣಿಸ್ತಿದೆ ಅಲ್ಲ ಇಲ್ಲೆಲ್ಲ ಮಿಸ್ಟು. ಲಾಸ್ಟ್ ಟೈಮ್ ಬಂದಾಗ ಫ್ಲವರು ಅಂದರೆ ಕಾಫಿ ಹೂವು ನೋಡಿ, ಇವಾಗೆಲ್ಲ ಬಾಡಿ ಮುದ್ರಿ ಹಿಂಗೆ ಬ್ಲ್ಯಾಕ್ ಆಗಿದೆ, ವೈಟ್ ಇದ್ದಿದ್ದು. ಎಸ್, ನಾವು ಇವನ ಗೆಟ್ ರೆಡಿ. ನನಗೇನಿಲ್ಲ, 1/2 hour ಸಾಕು ಶಾರ್ ತೊಗೊಂಡು ರೆಡಿ ಆಗೋದಕ್ಕೆ. ಈವನ್ 1/2 hourಗಿಂತ ಕಮ್ಮಿ ಸಾಕು ನನಗೆ ರೆಡಿ ಆಗೋಕ್ಕೆ. ಬಟ್ ಐ ವಾಂಟ್ ಟು ಡೂ ಮೈ ಹೇರ್. ಡೈಸನ್ ತಂದಿದ್ದೀನಿ, ಬಟ್ ನಾನು ಸ್ಲೀಕೆ ಹಾಕ್ಕೊಳ್ಳೋದು. ಈ ಲುಕ್ ಏನು ಕ್ರಿಯೇಟ್ ಮಾಡಿದೆ ಹಾಗೆ ಜಡೆ ಹಾಕ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ, ನೋಡಬೇಕು. ಆ್ಯಂಡ್ ಕಾರ್ ನೋಡ್ತಾ ಇದ್ದೀರಾ, ಇಷ್ಟು ಹಿಮ ಬಿದ್ದಿರೋದಿದು. ಇವತ್ತೇ ನೋಡ್ತಾ ಇದ್ದೀರಾ, ನೈಟು ಬೆಳಗ್ಗೆ ಅಷ್ಟರಲ್ಲಿ ಇಷ್ಟು ಹಿಮ ಬಿದ್ದು ಎಲ್ಲ ಕಾರು ಇಲ್ಲಿ ಫುಲ್ ವಾಟರ್ ಸ್ಪ್ಲಾಶ್ ಆದಂಗೆ ಆಗಿದೆ. ಮೈ ಗಾಡ್, ಹೌ ಬ್ಯೂಟಿಫುಲ್ ದ ನೇಚರ್ ಇಸ್. ಸಿ, ಎಲ್ಲ ಮಿಸ್ಟ್ ಕವರ್ ಆಗಿದೆ. ತುಂಬ ಚೆನ್ನಾಗಿ ಅನಿಸ್ತಿದೆ ಈ ಸಮ್ಮರಲ್ಲಿ ಹಿಂಗೆ ನೋಡೋಕ್ಕೆ.
ನಾನು ಸಾನ್ವಿ ಶರದಿ ಫಸ್ಟ್ ಪಂಕ್ತಿಗೆ ಬಂದಿದ್ದೀವಿ. ಯಾಕಿರ್ಬೋದು, ವೆಜ್ ಆಗಿದ್ರೆ ಬರ್ತಿದ್ರಾ? ನಾನ್ ವೆಜ್ ಅಂತ ಅಟ್ ದ ಸೇಮ್ ಟೈಮ್ ಬೆಳಗ್ಗೆ ನಾವು ಕರೆಕ್ಟಾಗಿ ಏನೂ ತಿಂದಿಲ್ಲ, ಅದಕ್ಕೆ. ವಿ ಆರ್ ಬ್ಯಾಕ್ ಇನ್ ದ ಹೋಮ್. ಇವಾಗ ಬಂದ್ಬಿಟ್ಟು ಟೈಮ್ ಎಷ್ಟು ನೋಡು ಮೊಬೈಲಲ್ಲಿ, 6:20. ಸೊ 6:30 ಆಗ್ತಿದೆ ಅಂದ್ಕೊಂಡೆ ನಾನು 6:30 ಅಂತ. ಸೊ ಬಂದು ನಾನು ಒಂದು ರೌಂಡ್ ಬೆಳಗ್ಗೆ ಬಾತ್ ಮಾಡಿದ್ರು, ನಾನು ತಿಂದಿರಲಿಲ್ಲ. ಸೊ ಒಂದು ಸ್ವಲ್ಪ ಈಗ ಊಟ ಮಾಡಿದೆ, ಈಗ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಆ್ಯಂಡ್ ನಾನು ವೀವ್ ತೋರಿಸ್ತೀನಿ, ಇದು ನಮ್ಮ ಮನೆ ಆಪೋಸಿಟ್. ಸಿ ದಿಸ್ ಇಸ್ ಮೈ ವೀವ್. ರೆಸಾರ್ಟು ಎಲ್ಲೋ ಸ್ಟೇಗೆಲ್ಲ ಹೋದರೆ ಇರುತ್ತಲ್ಲ ಆ ಥರ ಇದೆ ವೀವ್. ಆ್ಯಂಡ್ ಶರದಿ ಏನು ಮಾಡಿಕೊಂಡು ಮೊಟ್ಟೆ ಹಾಕ್ಕೊಂಡು ಅವಳು ಅನ್ನ ತಿಂತಾಯಿದ್ದಾಳೆ. ಸೊ ನಾವು ಮಧ್ಯಾಹ್ನ 12 ಫಸ್ಟ್ ಪಂಕ್ತಿ 12 ಹಂಗೆ ತಿನ್ಬಿಟ್ಟಿದ್ವಲ್ಲ, ಸೊ ನಮಗೆ ಹೊಟ್ಟೆ ಹಸಿತಾ ಇತ್ತು ಅದಕ್ಕೆ. ಆ್ಯಂಡ್ ಇವಾಗ ನಾನು ಮೇಕಪ್ ರಿಮೂವ್ ಮಾಡಬೇಕು. ಆಲ್ಮೋಸ್ಟ್ ನನ್ನ ಮೇಕಪ್ಸ್ ನೋಡಿ ನನಗೆ ಇಷ್ಟೇ ಇದ್ದಿದ್ದು ಬೆಳಗ್ಗೆನೂ ಅಲ್ವಾ. ಸೊ ನಾನೇನು ಅಷ್ಟೇನು ಮಾಡಿಲ್ಲ, ನನಗೆ ಆ್ಯಕ್ಚುಲಿ ಮೇಕಪ್ ಸ್ಟೇ ಆಗೋಲ್ಲ, ದಟ್ಸ್ ದ ಥಿಂಗ್. ಸೊ ಇವಾಗ ಮೇಕಪ್ ರಿಮೂವ್ ಮಾಡಿ ಒಣ ಗೆಟ್ ಫ್ರೆಶ್. ಆಮೇಲೆ ಒಂದು ರೌಂಡ್ ಓಡಾಡೋಣ ಅಂದ್ಕೊಂಡ್ವಿ, ಅಷ್ಟರಲ್ಲಿ ಮೇ ಬಿ ಕತ್ಲೆ ಆಗಿಬಿಡುತ್ತೆ. ಆಲ್ರೆಡಿ 6:30 ಆಗ್ತಾಯಿದೆ, ಹಂಗಾಗಿ ದಿಸ್ ಇಸ್ ಅ ಥಿಂಗ್. ಆ್ಯಂಡ್ ಈ ಕಡೆ ಎಲ್ಲ ಮದುವೆ ದಿನವೂ ನಾನ್ ವೆಜ್ ಮಾಡ್ತಾರೆ. ಸೊ ಇವತ್ತು ಊಟ ನಾನ್ ವೆಜ್ಜೇ ಇದ್ದಿದ್ದು. ಆ್ಯಂಡ್ ನಾಳೆ ಅಗೇನ್ ಊಟ ಇರುತ್ತೆ, ಬೀಗ್ರೂಟ ಥರ ಹುಡುಗನ ಮನೇಲಿ. ಸೊ ನಾವು ಹುಡುಗನ ಕಡೆನೇ ಆಗಿರೋದ್ರಿಂದ ಸೊ ನಾಳೆ ಬೀಗ್ರೂಟ ಅಟೆಂಡ್ ಮಾಡಿ ಇಲ್ಲಿಗೋನ ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್. ನೀನು ಬರ್ತಾಯಿಲ್ಲ, ಸಾನ್ವಿ ಇಲ್ಲೇ ಇರ್ತಾಳೆ, ಶರದಿ ಇಲ್ಲೇ ಇರ್ತಾರೆ. ಎಷ್ಟು ದಿನ? 10 ಡೇಸಾ? 18th ಅಂದ್ರೂ ಅಷ್ಟೇನಾ 10 ಡೇಸ್, ಒಂದು 8 ಡೇಸ್, ಒಂದು 10 ಡೇಸ್ ಇಲ್ಲಿರ್ತಾರೆ. ಆಮೇಲೆ ಅದೇ ಒನ್ ಕಮ್ ಬ್ಯಾಕ್ ಟು ಮಂಡ್ಯ ಆ್ಯಂಡ್ ಬ್ಯಾಂಗ್ಳೂರ್. ಮಂಡ್ಯಕ್ಕೆ ಬರೋದು ನಾನು 18th ಅಥವಾ 19th ಮಂಡ್ಯಕ್ಕೆ ಬರ್ತೀನಿ, ಬಿಕಾಸ್ ನಂಗೆ ಆರ್ಡರ್ಸ್ ಇದೆ ಅಲ್ಲಿ ತನಕ. ಸೊ ಅದಕ್ಕೆ ಆರ್ಡರ್ಸ್ ಎಲ್ಲ ಮುಗಿಸಿ, ನಂದೊಂದು ಕೆಲವು ಕೆಲಸ ಎಲ್ಲ ಮುಗಿಸಿ ಮಂಡ್ಯಕ್ಕೆ ಹೋಗ್ಬೇಕು ಅನ್ಕೊತಿದ್ದೀನಿ. ಬಿಕಾಸ್ ಒಂದು ಪೂಜೆ ಏನೋ ಇದೆ ಅನ್ನೋ ಥರ ಮಾಡ್ಸೋಣ ಅನ್ನೋ ಥರ. ಒಂದು 3 days ಮಂಡ್ಯಕ್ಕೆ ಹೋಗಿ ದೆನ್ ಅಗೇನ್ ಐ ಕಮ್ ಬ್ಯಾಕ್. ಬಿಕಾಸ್ ಅಗೇನ್ ಈ ಮಂತ್ ಎಂಡಲ್ಲಿ ನಂಗೆ ಮತ್ತೆ ಆರ್ಡರ್ಸ್ ಇದೆ ಕಂಟಿನ್ಯೂಸ್, ಅದಕ್ಕೆ. The next morning. ಎಸ್, ದಿಸ್ ಈಸ್ ಅ ನೆಕ್ಸ್ಟ್ ಡೇ ಆ್ಯಂಡ್ ವಿ ಆರ್ ರೆಡಿ. ಇವಾಗ ನಾವು ಆ್ಯಕ್ಚುಲಿ ಸಾನ್ವಿ ಅವ್ರ ಅಜ್ಜಿ ಮನೆಗೆ ಬಂದಿದ್ದೀವಿ, ಬಿಕಾಸ್ ಇಲ್ಲೇ ನಿಯರ್ ಬೈ ಇರೋದು ಪ್ಲೇಸ್ ಅಂದರೆ ಬೀಗ್ರೂಟ. ಸೊ ಇವತ್ತು ಊಟ ಮುಗಿಸ್ಕೊಂಡು ಹಂಗೋನ ಲೀವ್. ಆ್ಯಂಡ್ ಇವರಿಬ್ಬರು ಇಲ್ಲೇ ಇರ್ತಾರೆ. ಇವಾಗ ಪ್ಲ್ಯಾನ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ನನ್ನ ಜೊತೆನೇ ಬರ್ತೀನಿ ನಮ್ಮ ಮನೆಗೆ ಅಂತ. ಬಟ್ ಇಲ್ಲ, ಒನ್ ವೀಕ್ ಇಲ್ಲಿ ಊರಲ್ಲಿ ಇರ್ತಾರೆ ಇವರಿಬ್ಬರು. ಸೊ ನಾನು ಇವಾಗ ಹೊರಡ್ತೀನಿ ಆಫ್ಟರ್ ದಿಸ್ ಊಟ. ಹಂಗೋನ ಲೀವ್ ಫಾರ್ ಬ್ಯಾಂಗ್ಳೂರ್. ನಾನು, ತೇಜು, ಗಣೇಶ್ ಬಾವ ನಾವೆಲ್ಲ ಹೊರಡ್ತೀವಿ ಬ್ಯಾಂಗ್ಳೂರ್ಗೆ. ಸಾನ್ವಿ ಶರದಿ ಇಲ್ಲೇ ಇರ್ತಾರೆ. ಆ್ಯಂಡ್ ದಿಸ್ ತೋಟ ಇದೆಲ್ಲ ಇನ್ನೂ ಫ್ಲವರ್ಸ್ ಈಗ ಬಂದಿದೆ ಇಲ್ಲಿ. ಹಾಂ, ಇದೆಲ್ಲ ಸಾನ್ವಿ ಅವ್ರದ್ದು, ಆ ಕಡೆದು ಅನ್ಸುತ್ತೆ ಅವ್ರದ್ದು ಮನೆ ಹಿಂದೆ. ಸ್ಪ್ರಿಂಕ್ಲರ್ ಇದೆ ಇವ್ರ ಹತ್ರ. ನಾನು ಅಂತ ಇದೆ ಫುಲ್ ನೀರಲ್ಲಿ ಆಟ ಆಡ್ಬೋದು ಅಂತ ಅಲ್ವಾ. ಬಟ್ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ದಿಸ್ ಇಸ್ ಹೌ ವಿ ಆರ್ ರೆಡಿ. ಆ್ಯಕ್ಚುಲಿ ಅಂತ ಬೇರೆ ವಾಟ್ ಈಸ್ ದಟ್ ಡ್ರೆಸ್ ಇತ್ತು, ಅಂಬ್ರೆಲಾ ಕಟ್ದು ಲಾಂಗ್ ಒನ್ನು, ಪಿಂಕು. ನಂದು ಸಾನೋದು ಆ್ಯಕ್ಚುಲಿ ಮ್ಯಾಚ್ ಆಗ್ತಿತ್ತು ಹಾಕ್ಕೊಂಡಿದ್ರೆ, ಇದೇ ಪಿಂಕು. ಬಟ್ ಇಲ್ಲ, ನನಗೆ ಅಷ್ಟು ಪೇಷನ್ಸ್ ಇಲ್ಲ. ನಂಗೆ ಇವತ್ತು ಹೋಗೋಕ್ಕೆ ಮೂಡಿಲ್ಲ. ಕಂಟಿನ್ಯೂಸ್ 3 days ಅಲ್ವಾ. ಐ ಆಮ್ ಡ್ರೈನ್ಡ್ ಔಟ್, ಐ ಆಮ್ ಫುಲ್ಲಿ ಸ್ಟ್ರೈನ್. ಆ್ಯಕ್ಚುಲಿ ನಾನು ಎನರ್ಜಿ ಹಂಗಲ್ಲ, ನಾನು ನೋಡಿದವ್ರೆ ನೋಡೋದಕ್ಕಿಂತ 2 ಇವೆಂಟ್ ಅಟೆಂಡ್ ಮಾಡೋದು ಓಕೆ. ಇವತ್ತು ಮಾಡಲ್ಲ ಅಂತ ಮಲ್ಕೊಂಡಿದ್ದೆ ನಾನು, ಬಟ್ ಇಲ್ಲ ಅಂತ ಇವರೆಲ್ಲ ಫೋರ್ಸ್ ಮಾಡಿರೋದಕ್ಕೆ ಹೋಗ್ತಿರೋದು. ಬಿಕಾಸ್ ಅಟ್ ದ ಸೇಮ್ ಟೈಮ್ ಅವನ ಸೇವ್ ಮೈ ಎನರ್ಜಿ. ನಂಗೆ ಹೋಗಿ ನಾಳೆ ಹುಷಾರು ತಪ್ಪಿಟ್ರೆ ನಾಡಿದ್ದು ನಂಗೆ ಆರ್ಡರ್ ಇದೆ. ಸೊ ಅದಕ್ಕೆ ಅದೊಂದು ನನಗೆ ಮೈಂಡಲ್ಲಿದೆ. ಸೊ ನೋಡೋಣ ಇವತ್ತು ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಬ್ಯಾಂಗ್ಳೂರ್ಗೆ. ಬಾಯ್ ಸಾನ್ವಿ ಆ್ಯಂಡ್ ಶರದಿ, ಬಾಯ್. ವಿಲ್ ಸಿ ಯು ಆಫ್ಟರ್ 1 week. ಮತ್ತೆ ಇವ್ರ ಮನೆಗೆ ಹೋಗಿ ನಮ್ಮ ಬ್ಯಾಂಗ್ಳೂರಲ್ಲಿ ನಮ್ಮ ಮನೆಗೆ ಬರ್ತಾರೆ. ನೋಡೋಣ, ಆದಷ್ಟು ವೀಡಿಯೋಸು ಚಾಲೆಂಜಸ್ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಬಿಕಾಸ್ ಲಾಸ್ಟ್ ಇಯರ್ ಮಿಸ್ ಆದ್ರು ಇವರು, ಬಟ್ ನಮ್ಮ ಜೊತೆನೇ ಇದ್ರು. ಚಿಂಟು ಮದುವೆ ಇತ್ತು. ಸೊ ಚಿಂಟು ಮದುವೆಲಿ ಎಲ್ಲ ಮಂಡ್ಯದಲ್ಲೆಲ್ಲ ಸುಮಾರು ದಿನನೇ ಇದ್ವಿ. 1 ತಿಂಗಳು ಮೇಲೆ ಎಲ್ಲ 2 ತಿಂಗಳಿದ್ದೆ ನಾನು, ಮನೆಗೆ ಹೋಗಿಲ್ಲ. 2 ತಿಂಗಳು ಎಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ನಾವು ವ್ಲಾಗ್ ಮಾಡೋಕ್ಕಾಗಲ್ಲ. ಅದ್ರ ಲಾಸ್ಟ್ ಇಯರ್ ಮಾಡಿದ್ದೀವಿ, ಚಾಲೆಂಜಸ್ ಎಷ್ಟೊಂದು. ಸೊ ಈ ಸರಿ ಅಗೇನ್ ವಿಲ್ ಡೂ ಸಮಥಿಂಗ್. ನೋಡೋಣ, ಏನಾದ್ರು ಮಾಡೋಣ, ಕಲರ್ ಚಾಲೆಂಜಸ್ಸು ಎಕ್ಸೆಟ್ರಾ ಎಲ್ಲ ಏನೇನು ಟ್ರೆಂಡಿಂಗ್ ಇದೆ, ಫನ್ ಇದೆ, ಅದನ್ನು ಮಾಡ್ತೀವಿ. ಕಮೆಂಟಲ್ಲಿ ಹೇಳಿ ಏನೇನಿದೆ ಅಂತ ನಾವು ಮಾಡೋಣ. Hi you guys, I'm taking you to this video one day after. ಸೊ ನೆನ್ನೆ ಪೂರ್ತಿ ಟ್ರಾವೆಲಿಂಗ್, ಮೊನ್ನೆ ನೈಟ್ ಬಂದು ನೆನ್ನೆ ಸ್ವಲ್ಪ ರೆಸ್ಟ್ ತೊಗೊಂಡೆ. ಫುಡ್ ಅದು ಇದು ಪ್ರಿಪೇರ್ ಮಾಡಿದೆ, ಸ್ವಲ್ಪ ಕ್ಲೀನಿಂಗ್ ಮಾಡಬೇಕಿತ್ತು ಮನೆ, ಅದೆಲ್ಲ ಮಾಡಿದೆ. ಆ್ಯಂಡ್ ಐ ವಾಸ್ ಎಕ್ಸಾಸ್ಟೆಡ್. ಮೋಸ್ಟ್ ಆಫ್ ದ ಟೈಮ್ ನಿದ್ದೆ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಇಟ್ಸ್ ಬೀನ್ ಆಫ್ಟರ್ನೂನ್, ಇವಾಗ 2 o'clock 2:10 ಏನೋ ಆಗ್ತಾಯಿದೆ. ಆ್ಯಂಡ್ ಐ ಆಮ್ ಗೋಯಿಂಗ್ ನವ್ ಫಾರ್ ಮೈ ವರ್ಕ್. ಆ್ಯಂಡ್ ಒಂದು ಬೇಜಾರಾಗಿದೆ ದಟ್ ನೆನ್ನೆ ನೈಟ್
ನನ್ನ ಕಾಲಿಗೆ ಏಟಾಯಿತು. ಇದು ಪೂರ್ತಿ ಇಲ್ಲಿ ಹಿಂದೆ ನೋಡ್ಬೇಕು ನೀವು, ಫುಲ್ ಇಲ್ಲಿ ಗೊತ್ತಾಗ್ತಿದೆ ಅನಿಸುತ್ತೆ. ಫುಲ್ ನೀಲ್ಗಟ್ಕೊಂಡ್ಬಿಟ್ಟಿದೆ ಆ್ಯಂಡ್ ಇದು ಪೂರ್ತಿ ಊದಿದೆ. ನೆನ್ನೆ ನೈಟ್ ಆಗಿರೋದಕ್ಕೆ ಫೈನ್, ಬೆಳಗ್ಗೆ ಅಷ್ಟರಲ್ಲಿ ಸ್ವಲ್ಪ ಸುಧಾರಿಸಿದ್ದೀನಿ. ನೆನ್ನೆ ನೈಟ್ ತುಂಬ ಪೇಯ್ನ್ ಇತ್ತು. ಐ ವಾಸ್ ಲೈಕ್ shouting all that, and yeah, ivaga I am bit okay. And you have today and tomorrow I have work alva, whatever it is, today and tomorrow I have work. So anyhow I have taken painkillers and all that, so I am bit okay now. So ivaga ನಾನು ಹೋಗ್ತಾ ಇರೋದು ನೇಸರ ರೆಸಾರ್ಟ್ಗೆ. ನಿಧಿ ಅವ್ರನ್ನ ರೆಡಿ ಮಾಡೋದಕ್ಕೆ. ಯೂಶ್ವಲಿ ನಿಮಗೆ ಗೊತ್ತಿರತ್ತೆ ಅನಿಸುತ್ತೆ, ಶಿ ಈಸ್ ಅ ಫೌಂಡರ್ ಆಫ್ ಆಂಥರಿಯಾ. ಸೊ ಅವ್ರನ್ನ ಇವಾಗ ನಾನು ರೆಡಿ ಮಾಡೋದಕ್ಕೆ ಹೋಗ್ತಾ ಇರೋದು. ಆ್ಯಂಡ್ ಟುಮಾರೋ ಅಗೇನ್ ಐ ಹ್ಯಾವ್ ಅನದರ್ ಒನ್ ಕ್ಲೈಂಟ್ ಮಾರ್ನಿಂಗ್. ಸೊ ಯಾ, ಲೆಟ್ಸ್ ಗೋ ಟುಗೆದರ್. ಬಿ ಎಕ್ಸೈಟೆಡ್ ಆಲ್ ದಟ್. ಅಟ್ ದ ಸೇಮ್ ಟೈಮ್ ಐ ಆಮ್ ನರ್ವಸ್. ಪ್ರತಿಯೊಂದು ಆರ್ಡರ್ ಹೋಗಬೇಕಾದ್ರೂ ನಾನು ಹಾಗೇನೆ ಒಂಥರ ನರ್ವಸ್, ಅಥವಾ ಹೆಂಗಾಗುತ್ತೆ ಏನು ಆ ಥರ. ಇಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಯಾ, ಕಮ್ ನೌ ಲೆಟ್ಸ್ ಗೋ. with you guys, thank you so much. It's just that ಸ್ವಲ್ಪ ಬೇಗ ಹೋಗಬೇಕು. ನನಗೆ ಸನ್ಲೈಟ್ ಹೋಗ್ಬಿಟ್ರೆ ವಿಡಿಯೋ ಹೊಟ್ಟೋಗ್ಬಿಡುತ್ತೆ. ಆಲ್ರೈಟ್, ಥ್ಯಾಂಕ್ ಯು so much. Bye. Back in the home and I'm done with the work. Makeup was so subtle, simple, because how she wanted ಅದೇ ಥರ ಮಾಡಿದ್ದೆ. She don't want more shimmers also in the eyelid, so brown smoky ಇಟ್ಟು. ಸೊ nude lips ಇಟ್ಟಿದ್ದೆ. ಆಮೇಲೆ we went for dark lips. ಚೆನ್ನಾಗಿ ಕಾಣುತ್ತೆ, ಕಾಂಪ್ಲಿಮೆಂಟ್ ಮಾಡುತ್ತೆ ಅವ್ರ ಔಟ್ಫಿಟ್ಗೆ ಅಂತ. ಯಾ, ದ ವರ್ಕ್ ಕೇಮ್ ವೆಲ್. ಆ್ಯಂಡ್ ಇವಾಗ ಐ ಆಮ್ ಬ್ಯಾಕ್ ಇನ್ ದ ಹೋಮ್. ಆ್ಯಂಡ್ ಯಾವುದೇ ಥರ ಲೆಗ್ ಇಂಜುರಿ ನನ್ನ ವರ್ಕಿಂದ ಸ್ಟಾಪ್ ಮಾಡೋಕ್ಕಾಗಲ್ಲ. ಯು ಆರ್ ಗೆಟಿಂಗ್ ದ ಡಿಫ್ರೆನ್ಸ್ ಅಲ್ವಾ? ಇದು ಊದ್ಕೊಂಡಿದೆ. ಆ್ಯಂಡ್ ಇಲ್ಲಿ ತೋರಿಸ್ತೀನಿ. ದಿಸ್. ಓ ಮೈ ಗಾಡ್, ಹೆಂಗಾಗಿದೆ ನನ್ನ ಬೆರಳು. ಏನಾಗಿದೆ ಗೊತ್ತಿಲ್ಲ. ಇಲ್ಲೆಲ್ಲ ಆಗಿಬಿಟ್ಟಿದೆ. ಇಟ್ಸ್ ಮಚ್ ಬೆಟರ್ ಬಿಕಾಸ್ ಐ ಆಮ್ ಟೇಕಿಂಗ್ ದ ಟ್ಯಾಬ್ಲೆಟ್ಸ್. ಅದಕ್ಕೆ ಸ್ವಲ್ಪ ಓಡಾಡ್ಬೋದು. ನೆನ್ನೆ ಅಂತೂ ಇದಾದಾಗ ತುಂಬ ಪ್ಯಾನಿಕ್ ಆಗೋಗಿದೆ. ನೈಟ್ ಅಂದರೆ ಅಷ್ಟು ಪೇಯ್ನ್ ಇತ್ತು. ನೈಟ್ 10 o'clock ಆಗಿದ್ದು ನಂದು ಟಂಬ್ಲರು ಡ್ರಾಪ್ ಆಗಿಬಿಡ್ತು ನನ್ನ ಕಾಲ ಮೇಲೆ. ಫುಲ್ ವಾಟರ್ ತುಂಬಿತ್ತು, 1.5 ಲೀಟರ್ ವಾಟರ್. ಜೊತೆಗೆ ಇದು ಭಾರ ಇರುತ್ತೆ. ಸೊ ಅದು ಬೆರಳು ಮೇಲೆ ಫುಲ್ ಹಂಗೆ ಫೋರ್ಸ್ ಆಗಿಬಿತ್ತು. ಹಾಗಾಗಿ ಹಿಂಗಾಯಿತು. ಸೊ ಇವಾಗ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಗುಲ್ಕನ್ ಬನ್. ಪೊಲೀಸ್ ಸ್ಟೇಷನ್ ಪಕ್ಕ, ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ ರೋಡು ಪೂರ್ತಿ ಫುಡ್ ಸ್ಟ್ರೀಟ್ ಆಗಿದೆ ಇವಾಗ. ಕುನಾಫಾನು ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಅಂತ ಹೇಳ್ತಿದ್ದಾರೆ. ನಾನು ಕುನಾಫಾ ಟ್ರೈ ಮಾಡೋಕ್ಕಾಗೇ ಇಲ್ಲ. ವೈ? ಬಿಕಾಸ್ ಅಷ್ಟು ರಶ್ ಇರುತ್ತೆ. ಬಟ್ ಅಲ್ಲಿ ಪಕ್ಕ ಬನ್ ಗುಲ್ಕನ್ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೆನೆ ಲಿಟ್ರಲಿ ಪ್ರೀತಮ್ 3-4 ಪಾರ್ಸೆಲ್ ತಂದಿದ್ದ, ಅಷ್ಟು ತಿಂದ್ಬಿಟ್ಟಿದ್ದೀನಿ. ಸೊ ಇವಾಗ ಒಂದು ಬ್ರೆಡ್ ಬನ್ ಗುಲ್ಕನ್ ತಿನ್ಕೊಂಡು ಕಬಾಬ್ ತಿನ್ಬೇಕಂತ ತುಂಬ ಆಸೆ ಆಗ್ತಿದೆ. ಸೊ ಕಬಾಬ್ ತೊಗೊಂಡು ಬರ್ತೀನಿ. ಮನೇಲೆ ಬೇಳೆ ಸಾಂಬಾರಿದೆ, ಸೊ ನಂಚ್ಕೊಂಡು ಊಟ ಮಾಡೋಣ ಅಂತ. ದಟ್ಸ್ ದ ಪ್ಲ್ಯಾನ್. ಬಿಕಾಸ್ ಒಂದು ರೌಂಡ್ ಸ್ವಲ್ಪ ಹೋಗೋಣ ಗಾಳಿಗೆ ಅಂತ. ಮನೆ ಒಳಗಡೆ ಇರೋಕ್ಕೆ ಸಫಕೇಷನ್. ಆ್ಯಂಡ್ ನಾನು ಪ್ರೀತಮ್ ಒಂದು ರೌಂಡ್ ಹೋಗೇ ಇಲ್ಲ, ತುಂಬ ದಿನ ಆಗೋಯ್ತು. ಸೊ ಅದಕ್ಕೆ ಇವಾಗ ದಟ್ಸ್ ದ ಪ್ಲ್ಯಾನ್. ಆ್ಯಂಡ್ ಯು ಗೈಸ್, ಐ ಹೈಲಿ ರೆಕಮೆಂಡ್ ಗುಲ್ಕನ್ ಬನ್ ಪೊಲೀಸ್ ಸ್ಟೇಷನ್ ಪಕ್ಕ. ಇವಾಗ ತೋರಿಸ್ತೀನಿ ನಿಮಗೆ. ಬಂದಿದ್ದೀನಿ ಬಟ್ ಇಲ್ಲಿ ಬಂದಿಲ್ಲ ಬಿಕಾಸ್ ಪ್ರೀತಮ್ ಪಾರ್ಸೆಲ್ ತರ್ತಿರ್ತಾನೆ ಅಷ್ಟೇ. ಹಣ್ಣಿನ ಘಮ ಎಲ್ಲಿ ಬರ್ತಿದೆ ಅಂದರೆ ಇಲ್ಲಿ ಬರ್ತಿದೆ. ಓಕೆ, ಇದೆ ಬನ್ ಮಸ್ಕ. ಗುಲ್ಕನ್ ಮಸ್ಕ ಬನ್ನ ಪೀನಟ್ ಅಲ್ಲ, ಗುಲ್ಕನ್ನೇ ಅನ್ಕೊಂತೀನಿ. ಇಷ್ಟು ಇಟ್ಕೊಂಡಿದ್ದಾರೆ. ರೊಟ್ಟಿ ಏನೇನೋ ಗೊಜ್ಜು. ವಾವ್, ನೈಸ್. ಈ ರೋಡ್ ಪೂರ್ತಿ ಎಷ್ಟು ಚೆನ್ನಾಗಿ ಹೋಗಿದೆ ಅಲ್ಲ, ನಮ್ಮ ಆರ್ ಆರ್ ನಗರ ಫುಡ್ ಸ್ಟ್ರೀಟು. ಡನ್ ವಿತ್ ಹ್ಯಾವಿಂಗ್ ಬನ್ ಗುಲ್ಕನ್ ಬನ್ ವಾಟ್ ಎವರ್. ಈಗ ನಮ್ಮನೆ ನಟಿ ಸ್ಟೈಲಿಗೆ ಬಂದಿದ್ದೀವಿ ಕಬಾಬ್ ತೊಗೊಳಕ್ಕೆ. ನಾನು ಅಂದೆ ಪ್ರೀತಮ್ಗೆ ಬೇಡ, ಅದೆಲ್ಲ ಅಂದರೆ ಎಲ್ಲೂ ಬೇಡ, ನಮ್ಮನೆ ನಟಿ ಸ್ಟೈಲ್ಗೆ ಹೋಗೋಣ ಅಂತ. ಇಲ್ಲಿ ಕಬಾಬು ಪ್ರತಿಯೊಂದು ತಿಂತಾನೆ ಇರ್ತೀವಿ ನಾನು ಪ್ರೀತಮ್. ಇದು ಕೂಡ ಒನ್ ಆಫ್ ದ ಬೆಸ್ಟ್ ಪ್ರೈಸಿಂಗಲ್ಲೂ ಟೇಸ್ಟಲ್ಲೂ ಎಲ್ಲ. ಸೊ ಇಲ್ಲಿ ಇವಾಗ ಕಬಾಬ್ ತೊಗೊಂಡು ಹೋಗ್ತೀನಿ ಬಿಕಾಸ್ ನಂಗೆ ತುಂಬ ಆಸೆ ಆಗಿದೆ. ಮನೆಗೆ ಹೋಗಿ ಕಬಾಬ್ ಜೊತೆ ಬೇಳೆ ಸಾರು ಜೊತೆ ಕಬಾಬ್ ನೆಂಚ್ಕೊಂಡು ತಿನ್ನೋಣ. ಇದ್ರ ಪಕ್ಕ ಹೊಸದು ಯಾವುದೋ ಇದು ಪಿಜ್ಜಾ ಅನಿಸುತ್ತೆ ಆಗಿದೆ. ಸೊ ನಾನು ಆರ್ ಆರ್ ನಗರದಲ್ಲಿ ಎಷ್ಟಿದೆ ಇವಾಗ ನೋಡೋದ್ನಲ್ಲ, ಫುಡ್ ಸ್ಟ್ರೀಟಲ್ಲಿ ಆಗಿರ್ಬೋದು, ಎಷ್ಟೊಂದು ಹೊಸ ಕ್ಯಾಫೇಸ್ ಆಗಿರ್ಬೋದು, ಈ ಥರ ಎಲ್ಲ ಆಗಿದೆ. ನಾನು ಸ್ವಲ್ಪ ದಿನ ಆಗಿದೆ ಇವಾಗ ನಾನು ಎಕ್ಸ್ಪ್ಲೋರ್ ಮಾಡಿ ಎಲ್ಲ. ಐಲ್ ಬಿ ಬ್ಯಾಕ್ ಅನ್ಕೊತಾ ಇದ್ದೆ ನಾನು ಪ್ರೀತಮ್. ಇವಾಗ ಎಷ್ಟೊಂದು ಆಗಿದೆ, ನಾವು ಬಂದೇ ಇಲ್ಲ ಆಚೆ ಅಂತ. ಸೊ ಆಚೆ ಬಂದು ಎಲ್ಲ ಟ್ರೈ ಮಾಡಿ ರಿವ್ಯೂ ಮಾಡ್ತೀನಿ. ದಿಸ್ ಈಸ್ ಹೌ ಮೈ ಡಿನ್ನರ್ ಪ್ಲೇಟ್ ಈಸ್ ಲುಕ್ಕಿಂಗ್. ಆ್ಯಂಡ್ ಫ್ಯಾನ್ ಇಲ್ಲದೆ ಇರೋಕ್ಕಾಗಲ್ಲ ಈಗ. ಆ್ಯಂಡ್ ಐ ಆಮ್ ವಾಚಿಂಗ್ ಕಪಲ್ ಫ್ರೆಂಡ್ಲಿ ಮೂವಿ ಹಾಕ್ಕೊಂಡಿದ್ದೀನಿ ಇವಾಗ. ಸೊ ದಿಸ್ ಈಸ್ ಹೌ ಮೈ ನೈಟ್
gonna be. Hi you guys, this is the next day morning and I'm super duper fresh and ready like this. ಇವಾಗ ಟೈಮ್ ಬಂದ್ಬಿಟ್ಟು 7:16-17 ಆ ಥರ ಆಗ್ತಾಯಿದೆ. ಸೊ ನಾನು 8ಗೆ ಅಲ್ಲಿದ್ದರೆ ಸಾಕು. ಸೀಮಂತ ಮೇಕೋವರ್ಗೆ ಹೋಗ್ತಾ ಇರೋದು ಮಾಮ್ ಟು ಬಿಗೆ. ನನಗಂತೂ ಫುಲ್ ಖುಷಿ ಆಗುತ್ತೆ ಮಾಮ್ ಟು ಬಿ ರೆಡಿ ಮಾಡೋದಕ್ಕೆ. ಎಸ್, ಲೆಟ್ಸ್ ಗೋ. ವೀಕೆಂಡ್ಸ್, ನೆನ್ನೆ ಸ್ಯಾಟರ್ಡೆ ಆ್ಯಂಡ್ ಟುಡೇ ಇಸ್ ಸಂಡೇ. ಸೊ ವೀಕೆಂಡ್ಸ್ ಇಸ್ ಗೋಯಿಂಗ್ ಬೈ ವರ್ಕ್ ಆ್ಯಂಡ್ ನೋಡೋಣ ಇವತ್ತು ವರ್ಕ್ ಮುಗಿಸ್ಕೊಂಡು ಬಂದು ಎಲ್ಲರೂ ಹೋಗ್ತೀರಾ ಏನು ಆಲ್ ದಟ್. ಮೈ ಲೆಗ್ ಇಸ್ ಫೀಲಿಂಗ್ ಬೆಟರ್ ಬಿಕಾಸ್ ಐ ಆಮ್ ಟೇಕಿಂಗ್ ಟ್ಯಾಬ್ಲೆಟ್ಸ್ ಅಲ್ಲ. ಸೊ ಇವಾಗ ಸ್ವಲ್ಪ ಊತನೂ ಕಮ್ಮಿ ಆಗಿದೆ ಆ್ಯಂಡ್ ನಡಿಬೋದು ಸ್ವಲ್ಪ ಆರಾಮಾಗಿ. ಸೊ ಪೇಯ್ನ್ ಎಲ್ಲ ಇಲ್ಲ. ಲೆಟ್ ಮಿ ಶೈಸ್ ಸಿ. ಇವಾಗ ಒಂದು ಸ್ವಲ್ಪ ಐ ಆಮ್ ಫೀಲಿಂಗ್ ಬೆಟರ್. ಯಾ, ಲೆಟ್ಸ್ ಗೋ. ಹಾಯ್ ಯು ಗೈಸ್, ಇಟ್ಸ್ ಬೀನ್ ಈವ್ನಿಂಗ್ ಇವಾಗ. ಸೊ 4 o'clock ಇಂದ ನಾವು ಮಲ್ಕೊಂಡ್ಬಿಟ್ಟಿದ್ದೆ. ನಾನು ಇದ್ದಿದ್ದೆ 4 ಆಚೆ ಹೋಗೋಣ ಅಂದ್ಕೊಂಡು ಇವಾಗ 5 ಆಯಿತು. 5:30 ಆಗ್ತಾಯಿದೆ. ದಿಸ್ ಈಸ್ ಅಸ್ ಪ್ರತಿ ಟೈಮ್ ಇದೇನೆ. ಸೊ ಇವಾಗ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ಮೇ ಬಿ ಕೋರಮಂಗ್ಲ ಸೈಡ್ ಅಥವಾ ಎಲ್ಲಾದರೂ ಸುಮ್ಮನೆ ಒಂದು ರೌಂಡ್ ಓಡಾಡ್ಕೊಂಡು ಬರೋಣ ಸಂಡೇ. ಬಿಕಾಸ್ ಎಷ್ಟೊಂದು ದಿನ ಇದೆ ನಾನು ಪ್ರೀತಮ್ ಈ ಥರ ಓಡಾಡಿ ಅಥವಾ ಸಿಕ್ಕಿ ಮಾತಾಡಿ ಆಲ್ ದಟ್. ಬಿಕಾಸ್ ಐ ಆಮ್ ಬ್ಯುಸಿ ಲೇಟ್ಲಿ. ಹ್ಯಾವ್ ಬಿನ್ ಟು ಮಂಡ್ಯ. ಆರ್ಡರ್ ಇದ್ದಾಗ ಇಲ್ಲಿ ಬರೋದು. ಸೊ ಆ ಥರ. ಸೊ ಹಂಗಾಗಿ ಇವಾಗ ಹೋಗೋಣ ಅಂತ ನಾನು ಎದ್ದು ಜಸ್ಟ್ ಫ್ರೆಶ್ ಆಗಿ ಐ ಆಮ್ ವೇರಿಂಗ್ ಕ್ಯಾಶುಯಲ್ ಔಟ್ಫಿಟ್ ಆ್ಯಂಡ್ ಮಾರ್ನಿಂಗ್ ಮೇಕ್ ಓವರ್ ಚೆನ್ನಾಗಿ ಬಂತು. ದೇ ಆಲ್ ಲವ್ಡ್ ಇಟ್. ಐ ಆಮ್ ಹ್ಯಾಪಿ. ಸೊ ಇಫ್ ಮೈ ಕ್ಲೈಂಟ್ ವಾಸ್ ಲೈಕ್ ವಾವ್ ನೈಸ್ ಆ ಥರ ಅಂದರೆ ನನಗೆ ತಕ್ಕದ್ದು ಖುಷಿ ಆಗುತ್ತೆ. ಸೊ ಚೆನ್ನಾಗಾಯ್ತು ಇವತ್ತೆಲ್ಲ ಇವೆಂಟು. ಸೊ ಇವಾಗ ಇಟ್ಸ್ ಬಿನ್ ಈವ್ನಿಂಗ್ ಆ್ಯಂಡ್ ನಾನು ಮಧ್ಯಾಹ್ನ ಸಮಥಿಂಗ್ ಪೂರಿ ತಿಂದೋಳೇನೋ. ಅದಾದಮೇಲೆ ಮಧ್ಯಾಹ್ನನೂ ಅಲ್ಲ ಮಾರ್ನಿಂಗ್. ಅದಾದಮೇಲೆ ಬಂದು ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಅದು ಕಾಲ್ದು ಪೇಯ್ನು ಟ್ಯಾಬ್ಲೆಟ್ ತೊಗೋತೀನಲ್ಲ ಅದಕ್ಕಿರ್ಬೇಕು. ವಿ ಆರ್ ಎಟ್ ಜಯನಗರ. ಅಶೋಕ ಪಿಲ್ಲರ್ ಹತ್ರ ಬಂದಿದ್ದೀನಿ. ಅಜಾಟ್ ಇದೆ ಅಲ್ಲಿ ಮುಂದೆ, ವೆಸ್ಟ್ ಸೈಡ್ ಇದೆ. ಸುಮ್ಮನೆ ಹೋಗೋಣ ಅಂದ್ಕೊತಿದ್ದೀನಿ. ಐ ಆಮ್ ನಾಟ್ ಶ್ಯೂರ್. ಸುಮ್ಮನೆ ಹೋಗಿ ಮತ್ತೆ ಶಾಪಿಂಗ್ ಮಾಡೋದೆಲ್ಲ ಬೇಡ ಅಂತ. ಪ್ರೀತಮ್ ಇಲ್ಲ ಅಜಾಟ್ಗೆ ಹೋಗೋಣ ಅಂತಿದ್ದಾನೆ. ಸೊ ಹೋಗಿ ನೋಡೋಣ. ವಾವ್ ಸಕ್ಕದಾಗಿ ಅನಿಸ್ತಿದೆ ಆಚೆಯಿಂದನೇ ಕಲೆಕ್ಷನು. ಲೆಟ್ಸ್ ಸಿ. ಐ ರಿಯಲಿ ಡೋಂಟ್ ವಾಂಟ್ ಶಾಪ್ ಬಿಕಾಸ್ ತುಂಬ ಶಾಪಿಂಗ್ ಮಾಡಿದ್ದೀನಿ ಆ್ಯಂಡ್ ಎಷ್ಟೊಂದು ಹಾಕ್ಕೊಂಡೇ ಇಲ್ಲ ಇನ್ನು. ಅಟ್ ದ ಸೇಮ್ ಟೈಮ್ ಪ್ರೀತಮ್ ವಿಜಯ್ ಸೇಲ್ಸ್ಗೆ ಹೋಗಬೇಕು. ನೆನ್ನೆ RR ನಗರದಲ್ಲಿರೋ ವಿಜಯ್ ಸೇಲ್ಸ್ಗೆ ಹೋಗಿದ್ದಾನೆ. ಬಟ್ ಅಲ್ಲಿರೋ ಅವ್ನಿಗೆ ಏರ್ಪೋರ್ಟ್ ಸಿಕ್ಕಿಲ್ಲ. ಸೊ ಇಲ್ಲಿ ಒಂದ್ಸರಿ ನೋಡ್ತಾನೆ ಅಂದ್ಕೊತೀನಿ. ಆ್ಯಂಡ್ ನಾನು ಅದ್ರ ಜೊತೆ ಏರ್ ಫ್ರೈಯರ್ ಕೂಡ ತೊಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ನೆನ್ನೆ ನಾವು ನೋಡಿದ್ವಿ RR ನಗರದಲ್ಲಿ. ನಾನು ಬ್ಲಾಗ್ ಮಾಡಿಲ್ಲ. ಸೊ ಇಲ್ಲಿ ಒಂದ್ಸರಿ ನೋಡಿಕೊಂಡು ದೆನ್ ವಿಲ್ ಗೋ ಟು ಅಜಾಟ್. ಅದಾದಮೇಲೆ ಮುಂದೆ ವೆಸ್ಟ್ ಸೈಡು ಹೋಗೋಣ ಅನ್ಕೋತಿದ್ದೀನಿ. ನೋಡೋಣ. ಹೌ ಬ್ಯೂಟಿಫುಲ್ ಇಸ್ ದಿಸ್, ಹೌ ಸೆಕ್ಸಿ ಇಟ್ ಈಸ್ ಯಾರ್. ಸಕ್ಕದಾಗಿದೆ. ನಂಗೆ ಸಕ್ಕದ ಇಷ್ಟ ಆಯ್ತು ಇದು. ಮೈಯಿಂಗ್ ಆನ್ ಮಾರ್ಷಲ್ ಸಿನ್ಸ್ ಫ್ರಮ್ ಸೋ ಮೆನಿ ಡೇಸ್. ಇದು ಮತ್ತು ಇದು ಎರಡರಲ್ಲಿ ಬಿಕಾಸ್ ನನ್ನ ಬಡ್ಜೆಟಲ್ಲಿ ಇದೆರಡು ಇರೋದು. ಸೊ ಇವಾಗ ಮತ್ತೆ ಕಣ್ಣಿಗೆ ಬಿತ್ತು. ಐ ಡೋಂಟ್ ನೋ ವೆನ್ ಐ ವಿಲ್ ಗೆಟ್. ಮೇ ಬಿ ನೆಕ್ಸ್ಟ್ ಮಂತ್ ನಾನು ತೊಗೊಂಡ್ಬಿಡ್ತೀನಿ ಬಿಕಾಸ್ ಐ ಕಾಂಟ್ ವೇಟ್ ಮೋರ್ ದ್ಯಾನ್ ದಿಸ್. ಪ್ರೀತಮ್ ಈಸ್ ಲೈಕ್ ಗೆಟ್ ದಿಸ್ ಅಂತ. ಸೊ ದಿಸ್ ಈಸ್ ಆಫ್ ಲೈಕ್ ನೋ ಯೂಸ್. ನನಗಿತ್ತು ನಮ್ಮ ಮನೇಲಿ ನಾನು ಮಾರ್ಷಲ್ ಇಡಬೇಕಂತ. ಸೊ ಮೇ ಬಿ ಐಲ್ ಗೆಟ್ ದಿಸ್ ಒನ್ ಬಿಕಾಸ್ ಇದಕ್ಕೂ ಅದಕ್ಕೂ ಜಸ್ಟ್ ಹಾರ್ಡ್ಲಿ 2,000 to 3,000 ಡಿಫ್ರೆನ್ಸ್ ಇದೆ ಅಷ್ಟೇ. ರೆಸಾರ್ಟ್ ಸ್ಟೋರ್ ಒಳಗಡೆ ಮೇ ಬಿ ವಿಡಿಯೋ ಅಲೋ ಇರಲ್ಲ. ಬಟ್ ಕಲೆಕ್ಷನ್ ಸೊ ಗುಡ್. ಏರಿಂಗ್ ಕಲೆಕ್ಷನ್, ಓ ಮೈ ಗಾಡ್ ವಾವ್. ಝಾರಾಗಿಂತ ಚೆನ್ನಾಗಿದೆ ಗುರು. ಗೆಟ್ ದೀಸ್. ಓ ಮೈ ಗಾಡ್ ದಿಸ್ ಒನ್ ಗ್ರೇಟ್. ಐ ಲೈಕ್ ದೀಸ್ ಸಮರ್ ಡ್ರೆಸ್ಸಸ್. ಕಾಟನ್ದು ಎಷ್ಟೊಂದಿದೆ. ಎಲ್ಲ 30% ಆಫ್ ಇದೆ ರೋಯಲ್ಲಿ ಇರೋದೆಲ್ಲ. ಸೊ ಸ್ವಲ್ಪ 50% ಆಫ್ ಇದ್ದಿದ್ರೆ ತೊಗೊಬಿಡ್ತಾ ಇದ್ದೆ ನಾನು ಬಿಕಾಸ್ ಲೇಟ್ಲಿ ಹ್ಯಾವ್ ಬಿನ್ ಶಾಪಿಂಗ್ ಅ ಲಾಟ್. ಸೊ ಅದಕ್ಕೆ ಬೇಡ ಅಂದ್ಕೊತಾ ಇದ್ದೀನಿ. ಅಜಾಟಿಂದ ಹಿಂಗೆ ನಡ್ಕೊಂಡು ಫುಟ್ಪಾತಲ್ಲಿ ಹೋಗ್ತಿದ್ದೀನಿ ಮುಂದೆ ವೆಸ್ಟ್ ಸೈಡ್ಗೆ ಹೋಗೋಣ ಅಂತ. ಸೊ ಅಲ್ಲೂ ಏನೋ ನಾನು ಶಾಪ್ ಮಾಡೋದು ಡೌಟೇ. ಸುಮ್ಮನೆ ಮನಸ್ಸಿನ ಶಾಂತಿ ನೆಮ್ಮದಿಗೆ ಸುಮ್ಮನೆ ಈಗ ವಿಂಡೋ ಶಾಪಿಂಗ್ ಮಾಡಿದ ನನಗೆ ಎಷ್ಟು ಖುಷಿ. ನೋಡಿದ ಖುಷಿ ಆಯ್ತು ನನಗೆ. ಪ್ರೀತಮ್ ಅಂತ ಇದ್ದಾನೆ. ಕಾಲು ನೋವು ಇದ್ರೂ ಬಿಡ್ತಿಲ್ವಲ್ಲೇ ನೀನು ಓಡಾಡೋದು ಅಂತ. ಪಕ್ಕನೇ 5 ಹೆಜ್ಜೆ ಇಟ್ಟರೆ ಸಿಕ್ಬಿಡ್ತು ವೆಸ್ಟ್ ಸೈಡು. ಯೂಶ್ವಲಿ ಇಲ್ಲಿ ವೆಸ್ಟ್ ಸೈಡ್ ಕಲೆಕ್ಷನ್ ನಂಗೆ ಇಷ್ಟನೇ ಆಗಲ್ಲ. ಇದಕ್ಕಿಂತ ಕೋರಮಂಗ್ಲ ಫೋರಮ್ ಮಾಲ್ ಈಸ್ ಬೆಟರ್. ನೋಡೋಣ. ನಾನು ಮೈಸೂರಲ್ಲಿ ನೋಡಿದಾಗ ತುಂಬ ಚೆನ್ನಾಗಿತ್ತು ಕಲೆಕ್ಷನು. ಸೊ ಈಗ ಒಂದ್ಸರಿ ನೋಡ್ತೀನಿ. ಐ ಆಮ್ ಲವಿಂಗ್ ದಿಸ್ ಸ್ಕರ್ಟ್ ಇನ್ ವೆಸ್ಟ್ ಸೈಡ್ ಯಾರ್. ಬಟ್ ನಾನು ಯಾವ ವೆಕೇಷನ್ಗೂ ಹೋಗ್ತಾ ಇಲ್ಲ ಈ ಥರ ಹಾಕ್ಕೊಳ್ಳೋಕ್ಕೆ. ಬಟ್ ಸಕ್ಕದಾಗಿ ಕೂಲಾಗಿದೆ. ಆ್ಯಂಡ್ ದಿಸ್ ಸ್ಕಾಟ್ಸ್ ಆ್ಯಂಡ್ ಶರ್ಟ್ ಅಷ್ಟೇ. ಅಂದರೆ ವೆಕೇಷನ್ಗೆ ಸಕ್ಕದಾಗಿರೋದು. ಎಲ್ಲರೂ ಬೀಚ್ ಸೈಡ್ಗಂತೂ ಸೂಪರ್ ಇದೆ. ಸಮ್ಮರ್ ಕಲೆಕ್ಷನ್ ಚೆನ್ನಾಗಿದೆ. As soon as I come upside, see this? How beautiful is this? See, literally ಹಲ್ದಿ ಶಾಸ್ತ್ರಗೆಲ್ಲ ಹುಡುಗತೆ ಬೇಡ. ಇದರಲ್ಲಿ ಎಲ್ಲೋ ನೋಡಿದ್ದೆ ನಾನು. ಎಲ್ಲಿ ಮೈಸೂರು ವೆಸ್ಟ್ ಸೈಡಲ್ಲಿ.
ಇದನ್ನು ನೋಡಿದ್ದೆ, ಈ ಡ್ರೆಸ್ಸು ನೋಡಿದ್ದೆ. ಓ ಮೈ ಗಾಡ್, ಇಂಡಿಯನ್ ಕಲೆಕ್ಷನ್, ದೇ ಆರ್ ಕಿಲಿಂಗ್ ಇಟ್, ಸೋ ಗುಡ್. ನಾನು ಮೇಯ್ನ್ ಮೇಲ್ ಬಂದಿದ್ದು ಯಾಕೆ ಹೇಳಿ, ವೆಸ್ಟ್ ಸೈಡ್ ಹೋಮ್ಗೆ. ಏ ಓ ಮೈ ಗಾಡ್, ವಾವ್. ನಾನು ಆ್ಯಕ್ಚುಲಿ ತುಂಬ ದಿನಗಳಾಗಿದೆ ವೆಸ್ಟ್ ಸೈಡ್ ಹೋಮಿಗೆ ಬಂದು. ಸಕ್ಕದ ಅಪ್ಗ್ರೇಡೇಷನ್ ಮಾಡಿದ್ದಾರೆ, ಕಲೆಕ್ಷನ್ ಅಂತೂ ಸಕ್ಕದಾಗಿದೆ ಎಲ್ಲ. ದಿಸ್ ಫ್ರೇಮ್, ಹೌ ಕ್ಯೂಟ್ ಇಸ್ ದಿಸ್ ಲಾಂಡ್ರಿ ಬ್ಯಾಗ್ ಆರ್ ಸಮಥಿಂಗ್, ಸ್ಟೋರೇಜ್ ಬ್ಯಾಗ್, 1499. ಸಖತ್ ವರ್ತ್ ಇದೆ, ಸಕ್ಕದಾಗಿದೆ. ಓ ಮೈ ಗಾಡ್, ಫುಟ್ವೇರ್ ನನಗೆ ಇದು ತುಂಬ ಇಷ್ಟ ಆಯಿತು. ಇನ್ ಬಿಟ್ವೀನ್ ದಿಸ್ ಒನ್, ಇದು ಮತ್ತು ಇದು ತುಂಬ ಇಷ್ಟ ಆಯ್ತು ನನಗೆ. ಇದು ಎರಡು ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು, ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಹೌ ಪ್ರಿಟಿ, ಇದನ್ನು ಹಿಡ್ಕೊಂಡು ಕೂಡ ನೋಡಿದೆ ನಾನು. ಬಟ್ ತೊಗೋಬೇಕಂತ ಅನಿಸ್ತದೆ. ಸಮಥಿಂಗ್ ಲೈಕ್ 1499 ಇದೆ, ವರ್ತ್ ಇಟ್. ಬಟ್ ಐ ಆಮ್ ಕಂಟ್ರೋಲಿಂಗ್ ಮೈ ಸೆಲ್ಫ್ ನಾಟ್ ಟು ಗೆಟ್. ವಾವ್, ದಿಸ್ ಒನ್ ಈಸ್ ಆಲ್ಸೋ ಗುಡ್. ಯು ಗೈಸ್ ನೋ ವೈ ಐ ಆಮ್ ಕಂಟ್ರೋಲಿಂಗ್ ಮೈ ಸೆಲ್ಫ್. ರೀಸೆಂಟ್ಲಿ ಹಾಲ್ ನೋಡಿದರೆ ನಿಮಗೂ ಗೊತ್ತಾಗುತ್ತೆ. ವಾವ್, ದಿಸ್ ಒನ್ ಆಲ್ಸೋ ತುಂಬ ಚೆನ್ನಾಗಿದೆ ಅಲ್ಲ. ಸಿ, nowadays I'm liking these kind of dresses. This one too, it's good. Something cotton printed ಆಗಿರ್ಬೋದು, ಕ್ಲಾಸಿಕ್. ಆದರೂ ನನಗೆ ಮೈಸೂರಲ್ಲಿ ನಾನು ರೀಸೆಂಟಾಗಿ ನೋಡಿದ ಕಲೆಕ್ಷನ್ ಇದಕ್ಕಿಂತ ವಾವ್ ಥರ ಇತ್ತು ಅನಿಸ್ತು. ಸ್ಪೆಷಲಿ ವೆಸ್ಟರ್ನ್ ವೇರಲ್ಲಿ ಅಲ್ಲಿ ಇನ್ನೂ ಪ್ರಿಟ್ಟಿಯಾಗಿತ್ತು. ಇಲ್ಲಿ ಕೆಲವೊಂದೊಂದು ಪೀಸ್ ಇಲ್ಲ, ಕೆಲವೊಂದೊಂದು ಬೇರೆ ಪೀಸ್ಗಳಿದೆ. ಬಟ್ ಇಲ್ಲೂ ಓಕೆ, ಇಲ್ಲಿ ಯಾವಾಗಲೂ ಹಾಗೆ. ನಂಗೆ ಜಯನಗರ ಇಲ್ಲಿ ಕಲೆಕ್ಷನ್ ಸ್ವಲ್ಪ ಕಮ್ಮಿ, ಸ್ವಲ್ಪ ನ್ಯೂಟ್ರಲ್ ಥರ ಅನಿಸುತ್ತೆ. ಕೇಮ್ ಟು ಜಯನಗರ 4th ಬ್ಲಾಕ್. ನನಗಂತೂ ಈ ರೋಡಲ್ಲಿ ಲಿಟ್ರಲಿ ಗಾಡೀಲಿ ಹೋಗ್ತಾ ಇದ್ರೂ ಖುಷಿ ಆಗುತ್ತೆ. ಅಂದರೆ ನಾವು ಯಾವುದಾದ್ರು ಕಾಂಪ್ಲೆಕ್ಸ್ ಹತ್ರ ಇಲ್ಲ, ಈ ಕಡೆ ರೋಡಲ್ಲಿ ಇದ್ದೀವಿ. ಇಲ್ಲಿ ನಾಯ್ಕ ಲಕ್ಸ್ ಇದೆ, ಇಲ್ಲಂತೂ ಮ್ಯಾರೇಜ್ ಶಾಪಿಂಗಿಗೆ ಸಕ್ಕದಾಗಿರುತ್ತೆ. ಈ ರೋಡು ಅಷ್ಟೇ ಚೆನ್ನಾಗಿದೆ. ನಾನಿಲ್ಲೇ ಚಿಕನ್ ಕರಿ ಕುರ್ತಾನು ಕೂಡ ತೊಗೊಂಡಿದ್ದು. ಸಿ ಹೌ ಬ್ಯೂಟಿಫುಲ್, ಶಾಪಿಂಗ್ ಅಂತೂ ಸಕ್ಕದಾಗಿರುತ್ತೆ. ಆ್ಯಕ್ಚುಲಿ ನಾನು ನಾಯ್ಕಾಗೆ ಹೋಗಬೇಕಿತ್ತು, ಬಟ್ ಈಗ ರೈಟ್ ನಾವು ಹೋಗ್ತಿಲ್ಲ. ಇನ್ನೂ ನಾಯ್ಕ ನಾನು ಇಲ್ಲಿ ಹೋಗಿ ತೊಗೊಳೋದ್ಕಿಂತ ಆನ್ಲೈನಲ್ಲೇ ತೊಗೋತೀನಿ. ಬಟ್ ನಾನೊಂದು ಫ್ರೇಗ್ರೆನ್ಸ್ ಚೆಕ್ ಮಾಡಬೇಕಿತ್ತು, ಬಿಕಾಸ್ ಐ ಡೋಂಟ್ ವಾಂಟ್ ಎನಿ ಲಕ್ಸುರಿ ಫ್ರೇಗ್ರೆನ್ಸ್. ಐ ರಿಯಲಿ ವಾಂಟ್ ಗೆಟ್ ಸಮಥಿಂಗ್ ಸೂನ್. ನನ್ನ ಫೇವ್ರೆಟ್ ಒಂದಿದೆ, ತೊಗೋಬೇಕಂತ. ಅದಕ್ಕೆ ನಾನು RNRಲ್ಲಿ ಮಾಡೋಣ ಅಂದೆ. ಸೊ ಅದಕ್ಕೆ ವಿ ಆರ್ ಎಟ್ RNR ಜಯನಗರ 4th ಬ್ಲಾಕ್. ಬ್ಯಾಡ್ ಲಕ್. ಸೊ 20 ಮಿನಿಟ್ಸ್ ಮೇಲೆ ವೆಯ್ಟ್ ಮಾಡಬೇಕು, ಸಂಡೇ ಅಲ್ಲ ಅದಕ್ಕೆ ಅನಿಸುತ್ತೆ. ಫುಲ್ ರಶ್ ಇದೆ. ಸೊ ಇವಾಗ ಮಯೂರಿಗೆ ಹೋಗೋಣ ಏನು ಅಂತ ಯೋಚನೆ ಮಾಡ್ತಿದ್ದೀವಿ. ವೆಯ್ಟ್ ಮಾಡೋಣ, 10 ಮಿನಿಟ್ಸ್ ಆಗುತ್ತಾ? ನಿಮ್ಮದೇ ಕೂತ್ಕೊಳ್ಳೋಕ್ಕಾಗಲ್ಲ, ಐಟಮ್ ಇದೆ ಇಲ್ವೋ ಗೊತ್ತಿಲ್ಲ. ಶಿಟ್, ನಳ್ಳಿ ಮುಳ್ಳ ಇದು ಮತ್ತು ಇದು ತಿನ್ನೋಣ ಅಂದರೆ ಹೆಂಗಾಯ್ತಲ್ಲ. ಅದೇನು ಮಾಡೋದು ಇವಾಗ? ಮಯೂರಿನೂ ಚೆನ್ನಾಗಿತ್ತು. ಮಯೂರಿ ಸ್ಪೆಷಲ್ ಚಿಕನ್ಗೇನೋ ಹೆಸರಿದೆ ಆಯಿತಾ, ಅದೇನು ಅಂತ ನನಗೆ ನೆನಪಾಗಿಲ್ಲ. ಕೇಳಿದ್ರೆ ಮಯೂರಿ ಸ್ಪೆಷಲ್ ಅಂತ ಇಲ್ಲ. ಬಟ್ ಚಿಕನ್ ಬಿರಿಯಾನಿ, ಕಾಕ್ಟೇಲ್, ಎವ್ರಿಥಿಂಗ್ ವಾಸ್ ಸೋ ಗುಡ್. ನನಗಂತೂ ಮೇಘನಾಸ್ಗಿಂತ ಚೆನ್ನಾಗಿದೆ ಇಲ್ಲಿ ಅನಿಸುತ್ತೆ. ಸಿ ಮೈ ತಟ್ಟೆ ಅಂದರೆ ಎಲೆ ಫುಲ್ ಕ್ಲೀನ್ ಆಗೋಗಿದೆ. ಪ್ರೀತಮ್ ನೋಡಿ ಇಷ್ಟು ಬಿಟ್ಟಿದ್ದಾನೆ, ನಾನೇ ಹಾಕ್ಸ್ಕೋಬೇಕಿತ್ತು. ಕರೆಕ್ಟು, ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ, ಬಟ್ ಮೇಘನಾಸ್ಗಿಂತ ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂತ ಹೇಳಕ್ಕೆ ಹೋಗಿದ್ದು ನಾನು. ಮೇಯ್ನು ಮಟನ್ ಬಿರಿಯಾನಿ ತೊಗೊಂಡಿದ್ದೀನಿ ನಾವು, ಸಕ್ಕತ್ತಾಗಿತ್ತು. The cocktail, mutton biryani and chicken starter, good. And we are clean bowled. ಇವಾಗ ನನಗೆ ಐಸ್ ಕ್ರೀಮ್ ಬೇಕು, ಬಟ್ ಇಲ್ಲಿ ಜಾಮೂನ್ ಮತ್ತು ಐಸ್ ಕ್ರೀಮ್ ಬೇಡ ಅಂತ ಅಂತಿದ್ದಾನೆ ಪ್ರೀತಮ್ಮು. ಸೊ ಇಲ್ಲಿ ಇವಾಗ ವಾಟ್ ಈಸ್ ದಟ್, ಮಿಲಾನಾಗ ಹೋಗ್ಕೊಂಡ್ರೆ ಅಲ್ಲೂ ರಶ್ಶು, ಕಾರ್ನರ್ ಹೋದ್ರೆ ಅಲ್ಲೂ ರಶ್ಶು. ಸೊ ನೋಡೋಣ, ಉತ್ತರಳ್ಳಿ ರೋಡಲ್ಲಿ ಮೆಗ್ಡಿಲೇ ಒಂದು ಸ್ಕೂಪ್ ಥರ ಸಿಗುತ್ತಲ್ಲ, ಮೆಗ್ಡಿ ಐಸ್ ಕ್ರೀಮ್, ಅದು ನಂಗೆ ಇಷ್ಟ, ಅದು ತಿನ್ನೋಣ ಅಂತ ಅನ್ಕೋತಾ ಇದ್ದೀವಿ. As I'm back in the home, I'm gonna end this video here itself. If you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care, bye.